ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬೇಕರಿಯಲ್ಲಿ ದುಬಾರಿ ಬೆಲೆಯ ಸಿಹಿನ ತಂದು ತಿಂದಿರ್ತೀರಾ. ಅದೇ ರುಚಿಯಲ್ಲೇ ಮನೆಯಲ್ಲಿ ನಾನು ಸುಲಭವಾಗಿ ಕಳಿತ ಬಾಳೆಹಣ್ಣನ್ನು ಬಳಸಿ ಇವತ್ತು ನಾನು ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ಮನೆಯಲ್ಲಿ ಬಾಳೆಹಣ್ಣು ಉಳಿದಿದ್ರೆ ತಡ ಮಾಡಿಕೊಂಡೇ ತಿಂತೀರಾ ಈ ಸಿಹಿನ. ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬಾಳೆಹಣ್ಣಿನಿಂದ ಬರ್ಫಿ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ಜರಡಿ ಮಾಡಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲೇ 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತಿರಲ್ಲ ಅದೇ ರವೆನೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳೋಣ. ಹಾಗೆ ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ಲಾಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ. ಯಾವುದೇ ಕಾರಣಕ್ಕೂ ಹೈ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದು 10 ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇನ್ನೂ ಒಳ್ಳೊಳ್ಳೆ ಸಿಹಿ ರೆಸಿಪಿಗಳು ತುಂಬ ಇದೆ ಚಾನಲಲ್ಲಿ, ಬೇಕಂದರೆ ನಿಮಗೆ ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಸಿಂಪಲ್ಲಾಗಿ ಹಾಗೆ ಮನೇಲಿರೋ ಕಡಿಮೆ ಪದಾರ್ಥದಲ್ಲಿ ನಾನಿವತ್ತು ಸರಳವಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ. ಮನೆಯಲ್ಲಿ ಬಾಳೆಹಣ್ಣು ಹಣ್ಣಾಗಿರೋದು ಇದ್ದೇ ಇರುತ್ತೆ. ಹಣ್ಣಾದರೆ ಯಾರೂ ತಿನ್ನಕ್ಕೆ ಹೋಗಲ್ಲ. ಹಣ್ಣಾಗಿರೋ ಟೈಮಲ್ಲಿ ಈ ಥರ ಸಿಹಿನ ಮಾಡಿಕೊಟ್ರೆ ಬಾಳೆಹಣ್ಣಿನಿಂದ ಮಾಡಿರ್ತೀವಿ ಅಂತ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದೇ ಥರನೇ ಲೋ ಫ್ಲೇಮಲ್ಲೇ ಹುರ್ಕೊತೀನಿ. ನೋಡಿ ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಕಲರು ಚೇಂಜ್ ಆಗಿದೆ ಅಲ್ವಾ? ನೋಡಿ ಇಷ್ಟ ಆದರೆ ಸಾಕು. ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದಿದೆಯೋ ಬೆಲ್ಲ ಅದನ್ನೇ ಹಾಕೊಳ್ಳಿ. ನಾನಿಲ್ಲಿ ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ ಅಳತೆಯಲ್ಲೇ 1 ಕಪ್ ಅಷ್ಟು ನೀರು, 1 ಕಪ್ ಅಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಇಲ್ಲಿ ಪಾಕ ಏನು ಮಾಡಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು 4 ಕಳಿತ ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ನಾನು ದೊಡ್ಡ ಬಾಳೆಹಣ್ಣು ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನೇ ತಗೊಳ್ಳಿ. ನೋಡಿ ಈ ತರ ಆದ್ರೆ ಮಕ್ಕಳು ತಿನ್ನಕ್ ಹೋಗಲ್ಲ. ಇದನ್ನೇ ಬಳಸಿ ನಾವು ಮಕ್ಕಳಿಗೆ ಸ್ವೀಟ್ ನ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್. ನಾವು ಬಾಳೆಹಣ್ಣಿನ ಬರ್ಫಿನಿ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಆ ತರದ್ರಲ್ಲಿ ನಾವು ಮಾಡಿ ಕೊಡ್ಬೋದು ಫ್ರೆಂಡ್. ಇವಾಗ ಸಿಪ್ಪೆ ಎಲ್ಲ ಬಿಡಿಸಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ ಬಾಳೆಹಣ್ಣನ್ನ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ. ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇದ್ರೊಳಗಡೆ ಹಾಲು ನೀರು ಏನು ಹಾಕೋದ್ ಬೇಡ, ಹಾಗೆ ನಾವು ಪ್ಯೂರಿನ ಮಾಡ್ಕೊಂಡು ಬರೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ ಬೆಲ್ಲದ ನೀರು ಕೂಡ. ನೋಡಿ ಬೆಲ್ಲ ಆಲ್ರೆಡಿ ಕರಗಿದೆ. ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಬಾಳೆಹಣ್ಣಿನ ಪ್ಯೂರಿನ ಹಾಕೊಳ್ಳೋಣ ಹಿಟ್ಟಿಗೆನೆ. ಬಾಳೆಹಣ್ಣಿನ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಹೊತ್ತು ಬಾಳೆಹಣ್ಣನ್ನ ರುಬ್ಬಿ ಹಾಗೆ ಬಿಟ್ರೆ ನೋಡಿ ಈ ಕಲರ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡೋವಾಗ್ಲೇನೆ ರುಬ್ಕೋಬೇಕು. ಇವಾಗ ಚೆನ್ನಾಗಿ ತಳ ಬಿಡೋವರೆಗೂ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಉದುರುದ್ರ ಆಗ್ಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ತುಪ್ಪನ ಹಾಕೊಂತೀನಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮತ್ತೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಚೆನ್ನಾಗಿ ಉದುರುದ್ರ ಆಗ್ಬೇಕು. ನೋಡಿ ಈ ತರ ಮಿಕ್ಸ್ ಮಾಡ್ತಾ ಇದ್ದಂಗೆ ಈ ತರ ಉದುರುದ್ರ ಆದ್ಮೇಲೆ ನಾವು ಬೆಲ್ಲದ ನೀರು ಕರಗಿಸ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂತೀನಿ. ಚೆನ್ನಾಗಿರೋ ಬೆಲ್ಲನೇ ತಗೊಂಡಿದ್ದೀನಿ, ಹಾಗಾಗಿ ನಾನು ಸೋಸ್ಕೋತಾ ಇಲ್ಲ. ನೀವು ಚೆನ್ನಾಗಿಲ್ದೇ ಇರೋ ತಗೊಂಡ್ರೆ ಸೋಸ್ಕೊಳ್ಳಿ. ನೋಡಿ ಹಾಗೆ ಏಲಕ್ಕಿ ಪುಡಿನ ಕುಟ್ಟಿ ಹಾಕೋತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೆಲ್ಲ ಒಡೆದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಬೆಲ್ಲದ ನೀರಲ್ಲಿ ತಳ ಬಿಡಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬಾ ಸುಲಭವಾಗಿ ಮಾಡ್ಕೋಬಹುದು. 5 ನಿಮಿಷದಲ್ಲಿ ನಾವು ಈ ಬರ್ಫಿನ ಮಾಡ್ಕೋಬಹುದು ಫ್ರೆಂಡ್ಸ್.
ಯಾವಾಗಲೂ ಒಂದೇ ತರ ಸಿಹಿನ ಮಾಡಿ ಕೊಡ್ತಾ ಇದ್ರೆ ಮಕ್ಕಳಿಗೂ ಬೇಜಾರಾಗುತ್ತೆ. ಈ ತರ ಡಿಫ್ರೆಂಟ್ ಆಗಿ ಮಾಡಿ ಕೊಟ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ. ಅವಾಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ ಚೆನ್ನಾಗಿ ಗಂಟನೆಲ್ಲ ಒಡ್ಕೋಬೇಕು. ನೋಡಿ ಈ ತರ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ಕೂಡ ಬಿಡ್ತಾ ಇದೆ ಫ್ರೆಂಡ್ಸ್. ನೋಡಿ ನೋಡ್ತಾ ಇದ್ದೀರಾ. ನೋಡಿ ಈ ಟೈಮಲ್ಲಿ ತುಪ್ಪ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬಹುದು. ಇಷ್ಟೇ ಹಾಕೋಬೇಕಂತ ಏನಿಲ್ಲ. ನಾನು ಇನ್ನೊಂದ್ ಸ್ವಲ್ಪ ತಳ ಬಿಡೋಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತೀನಿ. ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇಷ್ಟೇ ಹಾಕೋಬೇಕಂತ ಏನಿಲ್ಲ. ನೋಡಿ ಇನ್ನೊಂದ್ ಸ್ವಲ್ಪ ತಳ ಬಿಡಬೇಕು. ಅದಕ್ಕೋಸ್ಕರ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಒಂದೊಳ್ಳೆ ಫ್ಲೇವರ್ ಬರುತ್ತೆ. ನೋಡಿ ತಟ್ಟೆಗೆ ಮುಂಚೆನೆ ತುಪ್ಪ ಹಚ್ಚಿ ಇಟ್ಕೋಬೇಕು. ತಟ್ಟೆಗೆ ಅಥವಾ ಯಾವ್ದಾದ್ರು ಪಾತ್ರೆಗೆ ಹಾಕೊಂತೀನಂದ್ರೆ ಪಾತ್ರೆಗೆನೆ ತುಪ್ಪ ಸವರಿ ಇಟ್ಕೊಳ್ಳಿ. ಡೈರೆಕ್ಟ್ ಆಗಿ ನಾವು ಬ್ಯಾಟರ್ನ ಹಾಕೋಬಹುದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೋಬಹುದು. ನೋಡಿ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆ ಮಾಡಿ ನೋಡಿ. ಆದ್ರೆ ಕೈಗೆ ಸ್ವಲ್ಪ ಹತ್ತ ಇಲ್ಲ ಉಂಡೆ ಆಗ್ತಾ ಇದೆ ಅಂದ್ರೆ ನಾವು ಮಾಡಿರೋ ಬರ್ಫಿ ಬ್ಯಾಟರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ತುಪ್ಪನ ಹಾಕೋಬಹುದು. ನೋಡಿ ನೋಡಿ ಚೆನ್ನಾಗಿ ತಳ ಬಿಡ್ತಾ ಇದೆ. ನೋಡಿ ನಾನೊಂದು 4 ಸತಿ ತುಪ್ಪನ ಹಾಕೊಂಡಿದ್ದೀನಿ. ಫಸ್ಟ್ 4 ಸ್ಪೂನ್ ಹಾಕೊಂಡಿದ್ದೀನಿ. ಹಾಗೆ ಒಂದೊಂದೇ ಸ್ಪೂನ್ ಅಷ್ಟು ಮತ್ತೆ 4 ಸ್ಪೂನ್ ಹಾಕೊಂಡಿದ್ದೀನಿ. ನಿಮ್ಗೆ ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇಷ್ಟೇ ಹಾಕೋಬೇಕಂತ ಏನಿಲ್ಲ. ಇಲ್ಲಿ ನಾನು ಕಲ್ಲಂಗಡಿ ಹಣ್ಣಿನ ಬೀಜನ ತಗೊಂಡಿದ್ದೀನಿ 1-2 ಟೇಬಲ್ ಸ್ಪೂನ್ ಅಷ್ಟು. ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಕೂಡ ಈ ತರ ಹಾಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಈ ತರ ಬರ್ಫಿಲಿ ಡ್ರೈ ಫ್ರೂಟ್ಸ್ ಅಥವಾ ಸೀಡ್ಸ್ ಎಲ್ಲ ಹಾಕೊಟ್ರೆ ತುಂಬಾ ಖುಷಿ ತಿಂತಾರೆ. ಹಾಗೆ ನೋಡಕ್ಕೂ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅದಷ್ಟೇ. ನೀವು ಇದ್ರ ಬದಲು ಟೂಟಿ ಫ್ರೂಟಿ ಹಾಗೆ ಡ್ರೈ ಫ್ರೂಟ್ಸ್ ಯಾವ್ದಾದ್ರು ನೀವು ಹಾಕೋಬಹುದು. ನೋಡಿ ಆಲ್ಮೋಸ್ಟ್ ನೋಡಿ ತಳ ಬಿಡ್ತಾ ಇದೆ. ಇಷ್ಟಾದ್ರೆ ಸಾಕು. ನಾನೊಂದು ತಟ್ಟೆಗೆ ತುಪ್ಪ ಹಚ್ಚಿ ಹಾಕೊಂತೀನಿ. ನೋಡಿ ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಬ್ಯಾಟರ್ನ ಇದ್ರೊಳಗಡೆ ಹಾಕೊಳ್ಳೋಣ. ನೋಡಿ ಈಗ ಸಮ ಮಾಡ್ಕೊಳ್ಳೋಣ. ನೋಡಿ ಈ ತರ ಮೇಲೆ ಡ್ರೈ ಫ್ರೂಟ್ಸ್ ಬೇಕಾದ್ರೂ ನೀವು ಹಾಕೋಬಹುದು. ಮೇಲೆ ನೋಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕೋತಾ ಇದ್ದೀನಿ. ನೀವು ಬೇರೆ ಏನಾದ್ರೂ ಬೇಕಂದ್ರೂ ಕೂಡ ಹಾಕೋಬಹುದು. ಡೆಕೋರೇಟ್ಗಾಗಿ ಅಷ್ಟೇ. ಇವಾಗ ಸ್ವಲ್ಪ ಪ್ರೆಸ್ ಮಾಡೋಣ. ನೋಡಿ ಈ ತರ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಒಂದೊಂದೇ ಕೊಟ್ರೆ ತಿನ್ನಕ್ ಹೋಗಲ್ಲ. ಈ ತರ ಮಾಡ್ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್. ನೋಡಿ ಈ ತರ ಇವಾಗ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನ 1-2 ಗಂಟೆ ತಣ್ಣಗಾಗೋದಕ್ಕೆ ಬಿಡೋಣ. 1-2 ಗಂಟೆ ಆದ್ಮೇಲೆ ನಾವು ಯಾವ ಸೈಜ್ ಬೇಕೋ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 1-2 ಗಂಟೆ ತಣ್ಣಗಾಗ್ಲಿ. ನೋಡಿ ಫ್ರೆಂಡ್ಸ್ 1-2 ಗಂಟೆ ನಾನು ಬಿಟ್ಟಿದ್ದೆ. ಇವಾಗ ಫುಲ್ಲು ತಣ್ಣಗಾಗಿದೆ. ನೋಡಿ ಬೇಗ ತಣ್ಣಗಾಗ್ಬೇಕು ಅಂದ್ರೆ ಫ್ರಿಜ್ ಅಲ್ಲಿ ಕೂಡ ನೀವು ಇಡಬಹುದು. ಇವಾಗ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ನೋಡಿ ನಾನು ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಿಧಾನಕ್ಕೆ ಸೈಡ್ ಇದೆಲ್ಲ ತೆಗ್ದಿದ್ದೀನಿ. ಇವಾಗ ಒಂದೊಂದೇ ಪೀಸ್ ಎತ್ಕೊಳ್ಳೋಣ. ನೋಡಿ ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ಸೂಪರ್. 2 ಹಣ್ಣಾಗಿರೋ ಬಾಳೆಹಣ್ಣನ್ನ ಬಳಸಿ ಮನೆ ಮಂದಿಗೆಲ್ಲ ಸಿಹಿನ ಮಾಡಿ ಕೊಡಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ. ಯಾವ ಬೇಕರಿಗಿಂತನೂ ಕಡಿಮೆ ಇಲ್ಲ ನಮ್ಮ ಮನೇಲಿ ಈ ಸ್ವೀಟು. ನೀವು ಒಂದ್ಸಲ ಮಾಡಿ ಹೊರಗಡೆಯಿಂದ ತರೋದೇ ಇಲ್ಲ ಫ್ರೆಂಡ್ಸ್. ಹಾಗೆ ಬಾಳೆಹಣ್ಣು ಕಳ್ತಿದ್ರೆ ಅಂದ್ರೆ ಹಣ್ಣಾಗಿದ್ರೆ ನೀವು ಬಿಸಾಕೋದೇ ಇಲ್ಲ. ಈ ತರನೇ ಮಾಡಿ ಪದೇ ಪದೇ ಮಕ್ಕಳಿಗೆ ಕೊಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸಿದೀನಿ. ಗೋಧಿ ಹಿಟ್ಟು ಕೂಡ ಆರೋಗ್ಯಕ್ಕೆ ಒಳ್ಳೇದು. ನೀವು ಅವಾಗ ಮಾಡ್ಕೊಡ್ತಾ ಇರಿ. ಈ ತರ ಮಕ್ಕಳಿಗೆ ತುಂಬಾ ಖುಷಿ ಪಟ್ಟು ತಿಂತಾರೆ ಫ್ರೆಂಡ್ಸ್. ಫೇಲ್ ಆಗೋಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬಹುದು. ನೋಡಿ ಸೂಪರ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸ್ವೀಟು. ನೋಡಿ ನೋಡಿ ಸೂಪರ್. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಕ್ಕಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಖತ್ತಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ.
ಬಾಳೆಹಣ್ಣಿನ ಬರ್ಫಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.